ಶಾನಿ ಪಿಂಟು ಬ್ರದರ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಕರ್ನಾಟಕದ ಆದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ದೇವ ಸೇವಕರಿಗೆ ಸಹಾಯಕವಾಗಿ ನಿಂತ್ಕೊಳ್ತಾ ಎಲ್ಲಾ ಸೇವಕರಿಗೆ ಬೆಂಬಲವಾಗಿ ನಿಂತಿರುವಂತ ಬ್ರದರ್ನ ದೇವರ ಆಶೀರ್ವಾದ ಮಾಡ್ಲಿ. ಮತ್ತೆ ಈ ಒಂದು KCS ತಂಡದಲ್ಲಿ ಈ ರೀತಿಯಾಗಿ ಆತ್ಮಿಕ ಚಟುವಟಿಕೆಗಳನ್ನ ನಡೆಸುವಂತೆ ದೇವರು ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ಕೂಡ ನಾನು ದೇವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಬಹಳ ಸಂತೋಷ ಆಗ್ತದೆ ಮುಂಜಾನೆ ವೇಳೆಯಲ್ಲಿ ಎದ್ದು ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಂಥದ್ದು. ಅದು ಒಂದು ಸುಂದರವಾದಂತ ಒಂದು ಅವಕಾಶ, ಇದು ಎಲ್ರಿಗೂ ಸಿಗೋದಿಲ್ಲ. ಈ ಒಂದು ತಂಡದಿಂದ ಈ ಕಾರ್ಯವನ್ನ ಮಾಡ್ತಿರೋದಕ್ಕೆ ನಾನು ದೇವರಿಗೆ ನಾನು ಮಹಿಮೆಯನ್ನ ಸಲ್ಲಿಸುವನಾಗಿದ್ದೇನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಕೂಡ ನಾನು ಈ KCS ತಂಡದಲ್ಲಿ ಪ್ರಾರ್ಥನೆ ನಡೆಸ್ತಿರುವಂತ ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ನಾವು ನೇರವಾಗಿ ದೇವರ ವಾಕ್ಯ ಸಂದೇಶ ಭಾಗಕ್ಕೆ ಹೋಗೋಣ. ನನ್ನ ಹೆಸರು ಪಾಸ್ಟರ್ ರಮೇಶ್ ಅಂತ ಹೇಳಿ. ನಂದು ಆಕ್ಚುಲಿ ಕರ್ನಾಟಕ ಅಲ್ಲ, ನಂದು ನೇಟಿವ್ ಆಂಧ್ರ. ಬಟ್ ನಾನು ಕರ್ನಾಟಕದಲ್ಲಿ ಮಿನಿಸ್ಟ್ರಿ ಮಾಡ್ತಾ ಇದ್ದೇನೆ. ಕಳೆದ 15 ವರ್ಷಗಳಿಂದ ಕರ್ನಾಟಕದಲ್ಲಿ ಸೇವೆ ಮಾಡ್ಲಿಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗ್ಲಿ. ಸ್ಟಾರ್ಟಿಂಗ್ ಬಂದಾಗ ನನಗೆ ಕನ್ನಡ ಗೊತ್ತಿಲ್ಲ, ಬಟ್ ದೇವರ ಕೃಪೆಯಿಂದ ಇಲ್ಲಿಗೆ ಬಂದು ದೇವರು ಕನ್ನಡನ ಕಲಿತು ದೇವರ ಸೇವೆಯನ್ನ ಮಾಡ್ಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಇಷ್ಟು ವರ್ಷಗಳ ಕಾಲ ದೇವರು ನಡೆಸಿದ್ದಾರೆ. ಇವತ್ತು ಕನ್ನಡದಲ್ಲಿ ನನ್ನ ಪ್ರಸಂಗ ಮಾಡ್ಲಿಕ್ಕೆ ದೇವರು ನಡೆಸ್ತಿರುವುದಕ್ಕಾಗಿ ನಾನು ದೇವರಿಗೆ ನಾನು ಮಹಿಮೆಯನ್ನು ನಾನು ಸಲ್ಲಿಸುವನಾಗಿದ್ದೇನೆ. ನಾವು ದೇವರ ವಾಕ್ಯಕ್ಕೆ ನೇರವಾಗಿ ನಾವು ಹೋಗೋಣ ಪ್ರಿಯರೇ. ಇಬ್ರಿಯ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ ಅದರ 2ನೇ ವಚನ ನಾವು ಓದಿಕೊಳ್ಳೋಣ. ಯಾಕೆಂದ್ರೆ ನನ್ನ ಸಂದೇಶದ ಭಾಗ ಇವತ್ತು ದೇವರ ವಾಕ್ಯದ ಮೇಲೆ ನಾವು ನಂಬಿಕೆ ಉಳ್ಳವರಾಗಿರ್ಬೇಕು ಅನ್ನೋದ್ರ ಕುರಿತಾಗಿ ನಾನು ಮಾತನಾಡ್ಲಿಕ್ಕಿದ್ದಾನೆ. ಇಬ್ರಿಯ ಬರೆದಂತ ಪತ್ರಿಕೆ 4:2ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದದಂತೆಯೂ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ದೇವರ ಕೆಲಸಗಳು ಸಾಕು ಬ್ರದರ್, ಸಾಕು. ನೋಡಿ, ನಮಗೆ ಸಾರೋಣವಾದಂತೆ ಶುಭ ವರ್ತಮಾನವು ಅವರಿಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಅವರು ದೇವರ ವಾಕ್ಯವನ್ನು ನಂಬದೇ ಹೋದ ಕಾರಣ ಅದು ಅವರಿಗೆ ಪ್ರಯೋಜನವಾಗಲಿಲ್ಲ ಎಂಬುದಾಗಿ. ಇವತ್ತು ಅನೇಕ ದೈವ ಜನರು ನಾವು ನೋಡ್ತಾ ಇದ್ದೇವೆ. ಎಲ್ರು ಅಲ್ಲ, ಕೆಲವು ಜನರು ದೇವರ ಸೇವೆಗಳನ್ನು ಮಾಡುವಂತ, ದೇವರನ್ನ ನಂಬಿರುವಂತ, ದೇವರನ್ನ ಹಿಂಬಾಲಿಸುವಂತ ಅನೇಕ ದೈವ ಜನರು ಮಾಡುವಂತ ಒಂದು ಮಿಸ್ಟೇಕ್ ಏನಂದ್ರೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡದೆ ಹೋದಂತ ಕಾರಣ ಅವರು ಅನೇಕ ಕಾರ್ಯಗಳನ್ನ ಅವ್ರು ಹೊಂದ್ಕೊಳ್ಳದೆ ಹೋಗ್ತಾರೆ. ಯಾಕೆಂದ್ರೆ ಅನೇಕರು ದೇವರನ್ನ ಆರಾಧಿಸ್ತಾರೆ, ದೇವರನ್ನ ನಂಬಿದ್ದಾರೆ, ಎಲ್ಲಾ ಮಾಡ್ತಾರೆ. ಆದ್ರೆ ದೇವರ ವಾಕ್ಯದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಕೆಲವು ಸಾರಿ ಸಿಚುವೇಶನ್ಗಳು ಅವ್ರಿಗೆ ಬರುವಂತ ಕೆಲವು ಸಮಸ್ಯೆಗಳಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ದೇವರ ವಾಕ್ಯದ ಮೇಲೆ ನಂಬಿಕೆಯನ್ನ ಕಳ್ಕೊಳ್ಳುವಂತರಾಗಿರ್ತಾರೆ. ಅದಕ್ಕೆ ಅಲ್ಲಿ ವಾಕ್ಯ ಹೇಳ್ತದೆ, ಅವ್ರು ನಂಬದೇ ಹೋದ ಕಾರಣ ಆ ವಾಕ್ಯ ಅವರ ಜೀವಿತದಲ್ಲಿ ಪ್ರಯೋಜನವಾಗಲಿಲ್ಲ ಎಂಬುದಾಗಿ. ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನ ದೇವ ಜನರಾದಂತ ನಾವುಗಳು ನಂಬುವಂಥದ್ದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ದೇವರ ವಾಕ್ಯದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದ್ರೆ ನಾವು ಯಾವ ಕಾರ್ಯಗಳನ್ನು ಕೂಡ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ. ವಾಕ್ಯವನ್ನು ನಂಬದವನು ದೇವರನ್ನು ಖಂಡಿತವಾಗಲೂ ನಂಬೋದು ಇಲ್ಲ. ಹಾಗಾಗಿ ವಾಕ್ಯವನ್ನ ಬಿಗಿಯಾಗಿ ಹಿಡಿದುಕೊಳ್ಬೇಕಾಗಿರ್ತದೆ, ವಾಕ್ಯದ ಮೇಲೆ ನಂಬಿಕೆ ಇಡಬೇಕಾಗಿರ್ತದೆ. ನಾವು ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. 1 ಥೆಸಲೋನಿಕ ಬರೆದಂತ ಪತ್ರಿಕೆ ಅದರ 2ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 1 ಥೆಸಲೋನಿಕ 2:13. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಿಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದು ಎಣಿಸದೆ ದೇವರ ವಾಕ್ಯವೆಂದು ತಿಳಿದು ಅಂಗೀಕರಿಸಿದಕ್ಕಾಗಿ ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ದೇವರ ವಾಕ್ಯವನ್ನ ಕೇಳುವಂತ ಸಮಯಗಳಲ್ಲಿ ಯಾಕೆ ನಂಬಿಕೆ ಬರ್ತಿಲ್ಲ ಅನೇಕರಿಗೆ ಅಂದ್ರೆ, ದೇವರ ವಾಕ್ಯಗಳನ್ನ ಕೇಳುವಂತ ಸಮಯಗಳಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ದೇವರ ವಾಕ್ಯ ಅಂತ ಸ್ವೀಕಾರ ಮಾಡ್ಕೊಳ್ತಿಲ್ಲ. ಯಾರೋ ಮಾತಾಡ್ತಿದ್ದಾರೆ ಅಂತ, ಒಬ್ಬ ಮನುಷ್ಯನು ಮಾತಾಡ್ತಿದ್ದಾನೆ ಎಂಬುದಾಗಿ ಅವರು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ದೇವರ ವಾಕ್ಯ ಯಾರೇ ಮಾತಾಡ್ಲಿ, ಒಂದು ಚಿಕ್ಕ ಮಗು ಮಾತಾಡಿದ್ರು ಕೂಡ
ದೇವರು ನನ್ನೊಟ್ಟಿಗೆ ಮಾತಾಡ್ತಿದ್ದಾರೆ, ದೇವರ ವಾಕ್ಯ ನನ್ನ ಜೊತೆ ಮಾತಾಡ್ತಿದೆ ಎಂಬುದಾಗಿ ನಾವು ಸ್ವೀಕಾರ ಮಾಡಿಕೊಳ್ಳುವಾಗ ಖಂಡಿತವಾಗ್ಲೂ ದೇವರು ಆ ವಾಕ್ಯದ ಮೂಲಕವಾಗಿ ನಮ್ಮ ಜೊತೆ ಮಾತನಾಡುವಂತವರಾಗಿದ್ದಾರೆ. ಅದು ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡುವಂತದ್ದಾಗಿರ್ತದೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದೇವರ ವಾಕ್ಯವನ್ನ ಕೇಳುವಂತ ಸಮಯಗಳಲ್ಲಿ ನಿರ್ಲಕ್ಷ್ಯತನವನ್ನ ತೋರಿಸುವಂಥದ್ದು, ದೇವರ ವಾಕ್ಯದ ಮೇಲೆ ನಂಬಿಕೆ ಇಲ್ಲದ ರೀತಿಯಲ್ಲಿ ನಡೆಯುವಂತ ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಅನೇಕ ಜನರು ಮಾಡುವಂತ ಮಿಸ್ಟೇಕ್ ಏನಂದ್ರೆ ದೇವರ ವಾಕ್ಯವನ್ನ ಕೇಳುವಂತ ಸಮಯದಲ್ಲಿ ಅಸಡ್ಡೆ ಮಾಡುವಂಥದ್ದು, ದೇವರ ವಾಕ್ಯವನ್ನ ಸರಿಯಾಗಿ ಕೇಳದೆ ಇರೋದು. ಈಗ ತಾನೇ ಸ್ಟಾರ್ಟಿಂಗ್ ಸಿಸ್ಟರ್ ಹೇಳಿದ್ದು, ದೇವರ ವಾಕ್ಯವನ್ನ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ನಿಜವಾಗ್ಲು ಎಲ್ರಿಗೂ ಕಿವಿ ಇದೆ, ಆದ್ರೆ ಕೇಳುವಂತ ಕಿವಿ ತುಂಬಾ ಅವಶ್ಯಕತೆ ಇದೆ. ದೇವರ ವಾಕ್ಯವನ್ನ ಕೇಳಿಸ್ಕೊಳ್ಳೋದಕ್ಕೆ ಅನೇಕರು ನೆಗ್ಲಿಜೆನ್ಸಿ ಮಾಡ್ತಾರೆ. ಯಾಕಂದ್ರೆ ಸೈತಾನನಿಗೆ ಗೊತ್ತು, ಆ ವಾಕ್ಯ ಕೇಳುವಂತ ಸಮಯದಲ್ಲಿ ಅವರ ಮನಸ್ಸನ್ನ ಗಲಿಬಿಲಿ ಮಾಡಿ ಅವರಿಗೆ ಅವರ ಮನಸ್ಸಿನಲ್ಲಿ ಅನೇಕ ಕಾರ್ಯಗಳನ್ನ ತಂದಾಕಿ ಅವನೇನ್ ಮಾಡ್ತಾನೆ ಅಂದ್ರೆ ಅವ್ರ ಮೈಂಡ್ ನ ಡೈವರ್ಟ್ ಮಾಡ್ತಾನೆ. ಯಾಕಂದ್ರೆ ವಾಕ್ಯ ಕೇಳಿದ್ರೆ ಜನರು ಬಿಡುಗಡೆ ಹೊಂದ್ಕೊಳ್ತಾರೆ. ವಾಕ್ಯವನ್ನ ಕೇಳಿದ್ರೆ ಅದನ್ನ ಅವ್ರ ಜೀವಿತದಲ್ಲಿ ಆ ವಾಕ್ಯವು ಕಾರ್ಯ ಮಾಡುವಂತದ್ದಾಗಿದೆ. ಅದರಿಂದ ಅನೇಕ ಜನರನ್ನ ಸೈತಾನನು ವಂಚಿಸುವುದು ಎಲ್ಲಿ ಅಂದ್ರೆ ವಾಕ್ಯ ಕೇಳುವಂತ ಸಮಯದಲ್ಲಿ. ವಾಕ್ಯ ಕೇಳುವಾಗ ಅನೇಕರಿಗೆ ನಿದ್ದೆ ಬರ್ತದೆ, ವಾಕ್ಯ ಕೇಳುವಾಗ ಅನೇಕರಿಗೆ ಬೇರೆ ಬೇರೆ ಯೋಚನೆಗಳು ಬರ್ತದೆ. ಅವರು ಸಭೆಯಲ್ಲಿ ಕೂತಿರ್ತಾರೆ, ಇಲ್ಲ ಮೀಟಿಂಗ್ಗಳಲ್ಲಿ ಕೂತಿರ್ತಾರೆ, ವಾಕ್ಯ ಬರ್ತಾ ಇರ್ತದೆ, ಆದ್ರೆ ಅವ್ರ ಆಲೋಚನೆಗಳು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇರ್ತದೆ. ಸೈತಾನನು ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನ ಏನ್ ಮಾಡ್ತಾನೆ, ವಾಕ್ಯ ಕೇಳುವಂತ ಸಮಯಗಳಲ್ಲಿ ಅವ್ರನ್ನ ವಾಕ್ಯ ಕೇಳೋದಕ್ಕೆ ಬಿಡದೆ ಮಾಡುವಂತ ಅನೇಕ ತಂತ್ರಗಳಾಗಿದೆ ಪ್ರೇರೆ. ವಾಕ್ಯವನ್ನ ನಂಬದೆ ಹೋದ ಕಾರಣ, ವಾಕ್ಯವನ್ನ ಅಸಡ್ಡೆ ಮಾಡಿದ ಕಾರಣ, ವಾಕ್ಯದ ಮೇಲೆ ಭರವಸೆ ಹಿಡಿದಿರೋ ಕಾರಣ ಇವತ್ತು ಅನೇಕ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ತಿದ್ವಿ ಪ್ರೇರೆ. ನಾವು ಇನ್ನೊಂದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. 2 ಕೊರಿಂಥದವರು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ ಅದರ 17ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 2 ಕೊರಿಂಥದವರು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನ. ಆದರೆ ನಾವು ದೇವರ ವಾಕ್ಯವನ್ನು ಕಲಬರಿಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ, ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷದಲ್ಲಿಯೇ ಮಾತಾಡುತ್ತೇವೆ. ಕರ್ತನಾಮ ಸ್ತೋತ್ರವಾಗಲಿ. ವಾಕ್ಯವನ್ನ ಹೇಳುವಂತವ್ರು ಕೂಡ ಕೆಲವು ಸಾರಿ ಏನಾಗ್ತದೆ, ವಾಕ್ಯವನ್ನ ಕಲಿಬೇರಿಕೆ ಮಾಡುವಂತವ್ರಾಗಿರ್ತಾರೆ. ಆ ವಾಕ್ಯ ಅದರಿಂದ ಕೂಡ ನಮಗೆ ಅನೇಕ ಆಶೀರ್ವಾದಗಳನ್ನ, ಆ ವಾಕ್ಯ ಕಲಿಬೇರಿಕೆ ಮಾಡೋದ್ರಿಂದ ಕೂಡ ಅನೇಕ ಆಶೀರ್ವಾದಗಳನ್ನ ನಾವು ಕಳ್ಕೊಳ್ತೀವಿ. ಇನ್ನೊಂದು ವಚನ ಓದೋಣ. ಅದೇ 2 ಕೊರಿಂಥ 4 2ನೇ ವಚನ ಓದ್ಕೊಳ್ಳೋಣ ಸಿಸ್ಟರ್. ಈ ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ಬಿಟ್ಟು ತಂತ್ರದಲ್ಲಿ ನಡೆಯದೆ ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ಇಲ್ಲಿ ಹೇಳ್ತದೆ ವಾಕ್ಯವನ್ನ ಕೆಡಿಸಬಾರದು ಎಂಬುದಾಗಿ. ಇಬ್ರಿಯ 4:12 ಓದ್ಬಿಟ್ಟು ನಾವು ಮುಂದೆ ಹೋಗೋಣ ಸಿಸ್ಟರ್. ಇಬ್ರಿಯ 4:12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ದೇವರ ವಾಕ್ಯ ಏನಾಗಿದೆ ಅಂತೆ, ಅದು ಕಾರ್ಯ ಸಾಧಕವಾಗುತ್ತದೆ ಅಂತಾಗಿ. ಅದಕ್ಕೆ ಸೈತಾನನ್ ಏನ್ ಮಾಡ್ತಾನೆ, ಆ ವಾಕ್ಯಗಳನ್ನ ಕೇಳ್ದಂತೆ, ಆ ವಾಕ್ಯಗಳನ್ನ ಗ್ರಹಿಸ್ಕೊಳ್ದಂತೆ, ಆ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ದಂತೆ ಅವ್ರನ್ನ ಮೈಂಡ್ ನ ಯಾಕೆ ಡೈವರ್ಟ್ ಮಾಡ್ತಾನೆ ಅಂತಂದ್ರೆ, ಆ ವಾಕ್ಯ ಕಾರ್ಯ ಸಾಧಕವಾದದ್ದು. ಅಲ್ಲಿ ನಾವು ಅದು ವಚನ ಬಹಳ ಸುಂದರವಾಗಿದೆ ಸಿಸ್ಟರ್, ಅದನ್ನ ಇನ್ನೊಂದ್ಸಾರಿ ಓದೋಣ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು.
ಹೃದಯದ Praise God. ಕರ್ತನಾಮಕ್ಕೆ ಆಲೋಚನೆಗಳನ್ನು ಸ್ತೋತ್ರವಾಗಲಿ. ನೀವು ಸಮಯ ನಮಗೆ ಕಮ್ಮಿ ಇದೆ, ನೀವು ಮನೆಗಳಲ್ಲಿ ಅದನ್ನ ನೀವು ಇರುವಾಗ ಓದ್ಕೊಳ್ಳಿ. ಅಲ್ಲಿ ಆ ವಾಕ್ಯ ಬಹಳ ಸುಂದರವಾಗಿ ಹೇಳ್ತದೆ, ಅದು ಸಜೀವವಾದದ್ದು. ಯಾಕೆಂದ್ರೆ ನಾವು ಇವತ್ತು ಓದ್ತಿರುವಂತ ಈ ವಾಕ್ಯ ಅನೇಕರ ಜನರು ಯಾವ ರೀತಿ ತಿಳ್ಕೊಂಡಿದಾರೋ ಗೊತ್ತಿಲ್ಲ. ಇವತ್ತು ನಾವು ಓದ್ತಿರುವಂತ ವಾಕ್ಯ ಸಜೀವವಾದಂತ ವಾಕ್ಯವಾಗಿದೆ. ಹಿಂದೆ ನಡೆದಂತ ಕಾರ್ಯಗಳು, ಮುಂದೆ ನಡಿಬೇಕಾದಂತ ಕಾರ್ಯಗಳು ಇದರಲ್ಲಿ ಅಡಕವಾಗಿದೆ. ಇವತ್ತು ಆ ವಾಕ್ಯವನ್ನ ಓದುವಂತ ಸಮಯಗಳಲ್ಲಿ, ಆ ವಾಕ್ಯವನ್ನ ಕೇಳುವಂತ ಸಮಯಗಳಲ್ಲಿ ನಾವು ಗ್ರಹಿಸ್ಕೊಳ್ಬೇಕಾಗಿರೋ ಒಂದು ಕಾರ್ಯ ಏನಂತಂದ್ರೆ, ದೇವರ ವಾಕ್ಯನ ನಾವು ಸ್ವೀಕಾರ ಮಾಡ್ಕೊಳ್ಬೇಕಾದ್ರೆ ನಾವು ನೆಗ್ಲಿಜೆನ್ಸಿ ಮಾಡಬಾರ್ದು. ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು, ಭರವಸೆ ಇಡಬೇಕು. ಖಂಡಿತವಾಗ್ಲೂ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ ಎಂಬ ನಂಬಿಕೆ ನಮ್ಮ ಒಳಗಡೆ ಬರೋದಾದ್ರೆ ಖಂಡಿತವಾಗ್ಲೂ ಆ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ ಪ್ರಿಯರೇ. ನಾನು ಒಂದೇ ಒಂದು ಕಾರ್ಯವನ್ನ ನಾನು ಹೇಳಿ ಮುಗಿಸ್ಲಿಕ್ಕೆ ನಾನು ಮುಂದೆ ಹೋಗ್ತೇನೆ. 2 ಅರಸುಗಳು ಬರೆದಂತ ಪತ್ರಿಕೆ, ಅದು 7ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. 2 ಅರಸುಗಳು ಬರೆದಂತ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನ. ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು. ಆತ ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯದ ಪಟ್ಟಣದ ಬಾಗಿಲಿನ ಅಲ್ಲಿ ಗೋಧಿ ಇಟ್ಟು ರೂಪಾಯಿಗೆ 12 ಸೇರಿನಂತೆ, ಜವಗೋಧಿ 24 ಸೇರಿನಂತೆ ಮಾರಲ್ಪಡುವು ಅನ್ನುತ್ತಾನೆ ಎಂದು ಹೇಳಿದನು. ಮುಂದೆ ಓದೋಣ ಸಿಸ್ಟರ್. ಹೇಳಿದನು. ಇದನ್ನು ಕೇಳಿ ಅರಸನು ಹಸ್ತಕನಾದ ಸರದಾರನ ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು ಅನ್ನಲು, ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವೆ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು ಎಂಬುದೇ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಒಬ್ಬ ಪ್ರವಾದಿ ಮಾತನಾಡುವಂತ ಕಾರ್ಯವನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಎಲೀಷನು ಹೇಳ್ತಾ ಇದ್ದಾನೆ ಏನಂತೆ, ನಾಳೆ ಇಷ್ಟು ಹೊತ್ತಿಗೆ ಸಮರಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವುದು. ಯಾವಾಗ ಇದನ್ನ ಹೇಳ್ತಿರುವಂತದ್ದು ಅಂತ ನಾವು ನೋಡೋದಾದ್ರೆ 6ನೇ ಅಧ್ಯಾಯ 25ನೇ ವಚನ ಓದ್ಕೊಳ್ಳೋಣ ಸಿಸ್ಟರ್, ಹಿಂದೆ ಬನ್ನಿ. ಹಾಗೆ ಎಂತ ಸಮಯದಲ್ಲಿ ಎಲೀಷನು ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ, ಪಟ್ಟಣದಲ್ಲಿ ಘೋರವಾದ ಬರವಿತ್ತು, ಮುತ್ತಿಗೆಯ ದೆಸೆಯಿಂದ ಅದು ಮತ್ತಷ್ಟು ಘೋರವಾಗಿ, ಕತ್ತೆಯ ತಲೆ 80 ರೂಪಾಯಿಗಳಿಗೂ 6 ಸೇರು ಪಾರಿವಾಳದ ಮೊಲವು 5 ರೂಪಾಯಿಗಳಿಗೆ ಮಾರಲ್ಪಟ್ಟವು. ಒಂದೇ ದಿವಸ ಇಸ್ರಾಯೇಲ್ ಅರಸನು ಪೌಳಗೋಡಿಯ ಮೇಲೆ ಹಾದು ಹೋಗುತ್ತಿರುವಾಗ ಒಬ್ಬ ಸ್ತ್ರೀ ಅರಸೆ, ನನ್ನ ಒಡೆಯನೇ, ನನ್ನನ್ನು ರಕ್ಷಿಸು ಎಂದು ಮೊರೆಯಿಟ್ಟಳು. ಮುಂದೆ ಓದೋಣ ಸಿಸ್ಟರ್. ಅರಸನು ಆಕೆಗೆ, ಯೆಹೋವನು ನಿನ್ನನ್ನು ರಕ್ಷಿಸಿದ್ದರೆ ನಾನು ಹೇಗೆ ರಕ್ಷಿಸಬಹುದು? ಕಣದಲ್ಲಾಗಲಿ ದ್ರಾಕ್ಷಿ ಅಲೆಯಲಾಗಲಿ ಏನಾದರೂ ಉಂಟೋ ಎಂದು ಹೇಳಿ ನಿನಗಿರುವ ದುಃಖ ಯಾವುದು ಎಂದು ಕೇಳಿದನು. ಆಗ ಆಕೆಯು, ಆ ಸ್ತ್ರೀಯು ನನಗೆ, ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ನಾವು ಈ ಹೊತ್ತು ಅವನನ್ನು ತಿಂದು ಬಿಡೋಣ, ನಾಳೆ ನನ್ನ ಮಗನನ್ನು ತಿನ್ನೋಣ ಎಂದು ಹೇಳಿದ್ದರಿಂದ ನಾವಿಬ್ಬರೂ ನನ್ನ ಮಗನನ್ನು ಕೊಂದು ಬೇಯಿಸಿ ತಿಂದು ಬಿಟ್ಟೆವು. ಮರುದಿವಸ ನಾನು ಈಕೆಗೆ, ಈ ಹೊತ್ತು ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ಅವನನ್ನು ಕೊಂದು ತಿನ್ನೋಣ ಅಂದಾಗ ಈಕೆಯು ಅವನನ್ನು ಎಲ್ಲಿಯೂ ಅಡಗಿಸಿ ಬಿಟ್ಟಳು ಎಂದು ಹೇಳಿದಳು. ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಎಲೀಷನು ಪ್ರವಾದನೆ ಮಾಡ್ತಾ ಇದ್ದಾನೆ. ಎಂತ ಸಮಯದಲ್ಲಿ ಪ್ರವಾದನೆ ಮಾಡ್ತಾ ಇದ್ದಾನೆ ಅಂದ್ರೆ, ಆ ಒಂದು ಪಟ್ಟಣದಲ್ಲಿ ಘೋರವಾದಂತ ಬರಗಾಲ ಇದೆ. ಯಾವ ರೀತಿ ಅಂದ್ರೆ, ತಮ್ಮ ಮಕ್ಕಳನ್ನೇ ಕೊಂದು ಅವರು ಬೇಯಿಸಿ ತಿನ್ನುವಷ್ಟು ಮಟ್ಟಿಗೆ ಬರಗಾಲ ಇದೆ. ಅಂತ ಒಂದು ಸಮಯದಲ್ಲಿ ನೋಡಿ, ಎಲೀಷನು ಬಂದು ಅಲ್ಲಿ ಪ್ರವಾದನೆ ಹೇಳ್ತಾ ಇದ್ದಾನೆ. ನಾಳೆ ಎಷ್ಟೊತ್ತಿಗೆ ಏನಾಗ್ತದಂತೆ, 1 ರೂಪಾಯಿಗೆ ಎಷ್ಟು ಸೇರಿ ಹೇಳ್ತಾ ಇದಾರೆ, ಸಮಯ ಪಟ್ಟಣದ ಬಾಗಿಲಲ್ಲಿ ಅವನು ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವುದು ಎಂಬುದಾಗಿ ಹೇಳುವಾಗ, ಅಲ್ಲಿ ಅರಸನ ಹಸ್ತಕನಾದ ಸರದಾರನು ಹೇಳ್ತಾ ಇದ್ದಾನೆ, ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸುವುದಿಲ್ಲ ಎಂಬುದಾಗಿ. ಯಾಕಂದ್ರೆ ಅಂತ ಘೋರವಾದಂತ ಬರಗಾಲ ಇದೆ. ಅವ್ರು ಹೇಳ್ತಿರುವಂತ ವಾಕ್ಯವನ್ನ, ದೇವರ ಮನುಷ್ಯನ ಹೇಳ್ತಿರುವಂತ ಮಾತನ್ನ ಅವನು ನಂಬ್ತಾ ಇಲ್ಲ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಕೆಳಗಡೆ ದೇವ ಮನುಷ್ಯನ ಹೇಳ್ತಾರೆ ಪ್ರವಾದಿ ಏನಂದ್ರೆ, ಅದು ಸಂಭವಿಸುವುದನ್ನು ನೀನು
ಕಣ್ಣಾರೆ ಕಾಣುವಿ, ಆದರೆ ಅದನ್ನು ನೀನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ದೇವರ ವಾಕ್ಯವನ್ನ ನಂಬದೆ ಹೋದ್ರೆ ಕೆಲವು ಸಾರಿ, ದೇವ ಮನುಷ್ಯರ ಮಾತುಗಳನ್ನ ನಾವು ನಂಬದೆ ಹೋದ್ರೆ ಕೆಲವು ಸಾರಿ ಅದನ್ನ ನೋಡ್ತೇವೆ, ಆದ್ರೆ ಅದನ್ನ ನಾವು ಅನುಭವಿಸೋದಿಲ್ಲ ಪ್ರಿಯ. ಯಾಕಂದ್ರೆ ದೇವರ ವಾಕ್ಯಕ್ಕೆ ಅಂತ ಪವರ್ ಇದೆ. ದೇವರ ಮನುಷ್ಯರು ಅಲ್ಲಿ ಯಾರೇ ನಿಂತ್ಕೊಳ್ಳಿ, ಅವ್ರು ಮಾತನಾಡುವಾಗ ಅದನ್ನ ನಾವು ನೆಗ್ಲಿಜೆನ್ಸಿ ಮಾಡಬಾರ್ದು, ಅದನ್ನ ನಿರ್ಲಕ್ಷ್ಯತನ ತೋರಿಸ್ಬಾರ್ದು. ಯಾಕೆಂದ್ರೆ ಅವರ ಮುಖಾಂತರ ದೇವರೇ ನಮ್ಮೊಟ್ಟಿಗೆ ಮಾತನಾಡಿದ್ರು. ಯಾಕೆಂತಂದ್ರೆ ದೇವರ ವಾಕ್ಯ ರೀತಿ ಹೇಳ್ತಿದೆ, ಮಾತನಾಡುವುದು ನೀವಲ್ಲ, ನಿಮ್ಮಗಳ ಮುಖಾಂತರ ನಾನೇ ಎಂಬುದಾಗಿ. ದೇವರು ಯಾವ ಮನುಷ್ಯನು ಅಲ್ಲಿ ನಿಂತರು, ಅವನಿಗೆ ಜ್ಞಾನ ಇದ್ರೆ ಇಲ್ದಿದ್ರು ಕೂಡ, ಅವನಿಗೆ ಎಜುಕೇಶನ್ ಇಲ್ದೇ ಇದ್ರು ಕೂಡ, ಅವನಿಗೆ ಸಮಾಜದಲ್ಲಿ ಎಂತ ಒಂದು ಹಣಕಾಸಿನಲ್ಲಿ ಅವನು ಒಂದು ವೇಳೆ ಇಲ್ಲದೆ ಹೋದ್ರು ಕೂಡ, ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅಲ್ಲಿ ಮಾತನಾಡೋದು ಆ ವ್ಯಕ್ತಿ ಅಲ್ಲ, ಅವನ ಮುಖಾಂತರ ದೇವರು ಮಾತನಾಡುವಂತವರಾಗಿದ್ದಾರೆ ಪ್ರೇರೆ. ದೇವರ ವಾಕ್ಯವನ್ನ ಕೇಳುವಂತ ಸಮಯಗಳಲ್ಲಿ ನಾವು ತಿಳಿಬೇಕಾಗಿರೋ ಒಂದು ಕಾರ್ಯ ಏನಂದ್ರೆ, ಯಾರೋ ಒಬ್ಬ ವ್ಯಕ್ತಿಯಲ್ಲ ಅದನ್ನ ಮಾತಾಡ್ತಿರೋದು, ಯಾರೋ ಒಬ್ಬ ಮನುಷ್ಯನಲ್ಲ ಅಲ್ಲಿ ಮಾತಾಡ್ತಿರೋದು, ಅಲ್ಲಿ ಮಾತಾಡ್ತಿರೋದು ದೇವರು ಎಂಬುದು ನಾವು ಗ್ರಹಿಸ್ಕೊಳ್ಬೇಕಾಗಿರ್ತದೆ. ದೇವರು ನಮ್ಮ ಜೀವಿತದಲ್ಲಿ ನಮ್ಮ ನಡೆಯುವಂತ ಕಾರ್ಯಗಳನ್ನ ಆ ವ್ಯಕ್ತಿಯ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ ಎಂಬುದಾಗಿ ನಾವು ಗ್ರಹಿಸ್ಕೊಳ್ಬೇಕಾಗಿರ್ತದೆ ಪ್ರೇರೆ. ಇಲ್ಲಿ ನಾವು ನೋಡ್ತೇವೆ, ಆ ಅರಸನ ಹಸ್ತಕನು ಅವನು ಸರದಾರನ ಅವನು ನಂಬ್ಲಿಲ್ಲ, ದೇವರ ವಾಕ್ಯನ ಅವನೇನ್ ಮಾಡ್ತಿಲ್ಲ, ನಂಬ್ಲಿಲ್ಲ. ಅದ ಕಾರಣ ಅಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ, ಅದನ್ನ ನೀನ್ ಕಣ್ಣಾರ ಕಾಣ್ತೀಯ, ಆದ್ರೆ ನೀನು ಅನುಭವಿಸುವುದಿಲ್ಲ, ಅದು ನಿನ್ನ ಜೀವಿತದಲ್ಲಿ ನೀನು ಅನುಭವಿಸುವುದಿಲ್ಲ ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯಾಕೆಂತಂದ್ರೆ ಆ ಬರಗಾಲದಲ್ಲಿ ಇರೋದ್ರಿಂದ ಅವನು ಆ ವಾಕ್ಯದ ಮೇಲೆ, ಆ ದೇವ್ರ ಮನುಷ್ಯನ ಹೇಳುವಂತ ಮಾತಿನ ಮೇಲೆ ಅವನು ನಂಬಿಕೆ ಇಡ್ತಾ ಇಲ್ಲ. ಇವತ್ತು ಅನೇಕ ಜನರ ಪರಿಸ್ಥಿತಿ ಇದೇ ಆಗಿದೆ. ದೇವರ ವಾಕ್ಯವನ್ನ ಕೇಳಿದ್ರು ಕೂಡ ಅದರ ಮೇಲೆ ನಂಬಿಕೆ ಅನೇಕರಿಗೆ ಕಡಿಮೆ ಆಗಿದೆ. ಯಾಕಂದ್ರೆ ಪರಿಸ್ಥಿತಿಗಳು ಅವರ ಮೇಲೆ ಅವ್ರಿಗೆ ಆ ನಂಬಿಕೆ ಇಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಅವರು ಸಿಚುವೇಶನ್ಗಳು ನೋಡ್ತಾ ಇದ್ದಾರೆ, ಅವ್ರು ಅಲ್ಲಿರುವಂತ ವಾತಾವರಣವನ್ನು ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಇಲ್ಲಿರುವಂತ ಪರಿಸ್ಥಿತಿಗಿಂತ ನನ್ನಲ್ಲಿರುವಂತ ದೇವರು ದೊಡ್ಡವನು ಎಂಬುದಾಗಿ ಆ ಜನರು ನೋಡ್ತಾ ಇಲ್ಲ. ಆದ್ರೆ ಅವರು ಪರಿಸ್ಥಿತಿಗಳನ್ನ, ಸಮಸ್ಯೆಗಳನ್ನ ದೊಡ್ಡದಾಗಿ ನೋಡ್ತಾ ಇದ್ದಾರೆ, ಆದ್ರೆ ದೇವರನ್ನ ಏನ್ ಮಾಡ್ತಾ ಇದಾರೆ, ಅವರು ಚಿಕ್ಕದಾಗಿ ನೋಡ್ತಾ ಇದ್ದಾರೆ. ಇವತ್ತು ವಾಕ್ಯವನ್ನ, ದೇವರು ಹೇಳುವಂತ ಕಾರ್ಯಗಳನ್ನ ನಾವು ಚಿಕ್ಕದಾಗಿ ನೋಡ್ಬಾರ್ದು. ದೇವರು ಹೇಳಿದಂತ ಪ್ರತಿಯೊಂದು ಕಾರ್ಯಗಳನ್ನ ನಾವು ದೊಡ್ಡದಾಗಿ ನೋಡ್ಬೇಕಾಗಿದೆ. ದೇವರ ಮಾತುಗಳನ್ನ ನಾವು ದೊಡ್ಡದಾಗಿ ನೋಡ್ಬೇಕಾಗಿದೆ. ನಾವು ದೇವರ ಮೇಲೆ ನಾವು ದೇವ್ರನ್ನ ದೊಡ್ಡವರು ಎಂಬುದಾಗಿ ನಾವು ನಂಬುವಾಗ ನಮ್ಗಿರುವಂತ ಸಮಸ್ಯೆಗಳು ಅದು ಚಿಕ್ಕದಾಗಿರ್ತದೆ. ನಾವ್ ಯಾವಾಗ ಸಮಸ್ಯೆಗಳನ್ನ ದೊಡ್ಡದಾಗಿ ನೋಡ್ತೇವೆ, ಅವಾಗ ಏನಾಗ್ತದೆ ಅಂದ್ರೆ ದೇವರ ವಾಕ್ಯ ನಮ್ಮ ಮುಂದೆ ಚಿಕ್ಕದಾಗಿ ಕಾಣಿಸ್ತದೆ, ದೇವರ ಜನರು ಹೇಳುವಂತ ಮಾತುಗಳು ನಮ್ಗೆ ಚಿಕ್ಕದಾಗಿ ಕಾಣಿಸ್ತದೆ. ಅದರಿಂದ ಪ್ರಿಯರೇ, ನಾವು ದೇವರ ಮೇಲೆ ನಂಬಿಕೆಯುಳ್ಳವರಾಗಿರ್ಬೇಕು. ದೇವರ ವಾಕ್ಯವನ್ನ ನಾವೇನ್ ಮಾಡ್ಬೇಕು ಅಂದ್ರೆ ದೊಡ್ಡದಾಗಿ ನೋಡುವಂತವರಾಗಿರ್ಬೇಕು ಪ್ರಿಯರೇ. ನಾವು ಕೆಳಗಡೆ ನಾವು ನೋಡುದಾದ್ರೆ, ಆ ಹಸ್ತಕನ ಆ ಸರದಾರನ ಗತಿ ಏನಾಯ್ತು ಎಂಬುದನ್ನ ನಾವು ಕೆಳಗಡೆ ನಾವು ನೋಡ್ಕೊಂಡು ಹೋಗ್ಬೋದು. ಅಲ್ಲಿ ಏನ್ ನಡೀತದೆ ಎಂಬುದಾಗಿ ನಾವು ಓದ್ಕೊಳ್ಳೋಣ ಸಿಸ್ಟರ್, ಕೆಳಗಡೆ 3ನೇ ವಚನದಿಂದ. ಇದನ್ನು ಕೇಳಿ ಅರಸನ ಆಸಕ್ತನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನ ಮಾಡಿದರೂ ಇದು ಸಂಭವಿಸಲಾರದು ಅನ್ನಲು, ಎಲೀಷನು ಅವನಿಗೆ, ಅದು ಸಂಭವಿಸುವುದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದನು. ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು, ಪಟ್ಟಣದೊಳಗೆ ಬರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿ ಕೂತಿದ್ದರೂ ಸಾಯಬೇಕು. ಆದುದರಿಂದ ಹೊರಟು ಹೋಗಿ ಆರಾಮ್ಯರ ಪಾಳೆಯವನ್ನು ಸೇರೋಣ. ಅವರು ನಮ್ಮನ್ನು ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಆರಾಮ್ಯರ ಪಾಳೆಯಕ್ಕೆ ಹೊರಟರು. ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ. ಕರ್ತನು ಆರಾಮ್ಯರ ಪಾಳೆಯದವರಿಗೆ ರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನು ನಮಗೆ ವಿರೋಧವಾಗಿ ಕರತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನು, ಕತ್ತೆ ಕುದುರೆಗಳನ್ನು, ಪಾಳೆಯದಲ್ಲಿದ್ದದ್ದೆಲ್ಲವನ್ನ ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೇ ಡೇರೆಯನ್ನ ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ
ಬೆಳ್ಳಿ ಬಂಗಾರಗಳನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು. ಇನ್ನೊಂದು ಡೇರೆಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿ ಬಿಟ್ಟರು. ಕಂಟಿನ್ಯೂ. ಮುಂದೆ ಓದಿ ಸಿಸ್ಟರ್. ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಆದುದರಿಂದ ಹೋಗಿ ಅರಮನೆಯವರಿಗೆ ಈ ಸಂಗತಿಯನ್ನು ತಿಳಿಸೋಣ ಎಂದು ಮಾತಾಡಿಕೊಂಡು ಅಲ್ಲಿಂದ ಹೊರಟು ಊರು ಬಾಗಿಲಿಗೆ ಬಂದು ಕಾಯುವವರಿಗೆ, ನಾವು ಆರಾಮ್ಯರ ಪಾಳೆಯಕ್ಕೆ ಹೋಗಿದ್ದೆವು, ಅಲ್ಲಿ ನಮಗೆ ಯಾರೂ ಕಾಣಿಸಲಿಲ್ಲ, ಮಾನುಷ್ಯ ಶಬ್ದವೇ ಕೇಳಿಸಲಿಲ್ಲ. ಕತ್ತೆ ಕುದುರೆಗಳು ಅಲ್ಲಲ್ಲಿ ಕಟ್ಟಲ್ಪಟ್ಟಿರುತ್ತವೆ, ಡೇರೆಗಳು ಇದ್ದ ಹಾಗೆ ಇರುತ್ತವೆ ಎಂದು ಕೂಗಿ ತಿಳಿಸಿದರು. ಬಾಗಲು ಕಾಯುವವರು ಕೂಡಲೇ ಅರಮನೆಯವರನ್ನು ಕೂಗಿ ಅವರಿಗೆ ಈ ವರ್ತಮಾನವನ್ನ ಮುಟ್ಟಿಸಿದರು. ಅರಸನು ರಾತ್ರಿಯಲ್ಲೇ ಎದ್ದು ತನ್ನ ಪರಿವಾರದವರಿಗೆ, ಆರಾಮ್ಯರ ಹಂಚಿಕೆಯನ್ನು ಹೇಳುತ್ತೇನೆ ಕೇಳಿರಿ. ನಾವು ಹಸಿವೆಯಿಂದ ಸಾಯುವವರಾಗಿದ್ದೇವೆಂಬುದನ್ನು ಅವರು ಬಲ್ಲರು. ಆದುದರಿಂದ ಪಾಳೆಯವನ್ನ ಬಿಟ್ಟು ಹೋಗಿ ಅಡವಿಯಲ್ಲಿ ಅಡಗಿಕೊಂಡಿದ್ದಾರೆ. ನಾವು ಪಟ್ಟಣದಿಂದ ಹೊರಗೆ ಹೋದ ಕೂಡಲೇ ನಮ್ಮನ್ನು ಸಜೀವಿಗಳನ್ನಾಗಿ ಹಿಡಿದು ಪಟ್ಟಣವನ್ನ ಪ್ರವೇಶಿಸಬೇಕೆಂದಿದ್ದಾರೆ ಅಂದನು. ಕಂಟಿನ್ಯೂ. ಸಾಕು ಸಾಕು ಸಿಸ್ಟರ್, ಸಾಕು. ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅವರು ಕುಷ್ಠರೋಗಿಗಳು, ಅಲ್ಲಿರುವಂತ 4 ಜನ ಕುಷ್ಠರೋಗಿಗಳು ಏನ್ ಮಾಡ್ತಿದಾರೆ ಅಂದ್ರೆ, ಅವರು ಪಟ್ಟಣದೊಳಗೆ ಹೋದ್ರೆ ಬರಗಾಲ ಇದೆ, ಅಲ್ಲಿ ಆ ಬರದಿಂದ ಕೂಡ ಅಲ್ಲಿ ಕೂಡ ಹೋದ್ರು ಸಾಯ್ಲೇಬೇಕು, ಇಲ್ಲ ನಾವು ಇಲ್ಲೇ ಇದ್ರು ಕೂಡ ನಾವು ಸಾಯ್ಲೇಬೇಕು. ನಾವೊಂದು ಕೆಲಸ ಮಾಡೋಣ, ಆರಾಮಿರುವಂತ ಪಾಳ್ಯದ ಹತ್ರ ನಾವು ಹೋಗೋಣ ಅಂತ ಹೇಳಿ ಅವ್ರು ನಮ್ಮನ್ನು ಉಳಿಸಿದ್ರೆ ಉಳಿಸ್ಲಿಲ್ಲ, ಸಾಯಿಸಿದ್ರೆ ಸಾಯಿಸ್ಲಿ ಎಂಬುದಾಗಿ ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ ಆ ವಾಕ್ಯದಲ್ಲಿ ಏನಾಗಿದೆ, ಅವ್ರಿಗೆ ದೇವರು ರಥಾಶ್ವಗಳ ಸಹಿತವಾಗಿ ಇಸ್ರಾಯೇಲ್ ಜನರು ಬರುವಂತ ಆ ಒಂದು ಶಬ್ದವನ್ನ ಅವ್ರಿಗೆ ಕೇಳಿಸುವಂತೆ ಮಾಡಿ, ಅವರು ಐಗುಪ್ತಿಯರು ಹಿತ್ತಿಯರನ್ನ ದುಡ್ಡು ಕೊಟ್ಬಿಟ್ಟು ನಮ್ ವಿರುದ್ಧವಾಗಿ ಕರ್ಕೊಂಡ್ ಬರ್ತಿದ್ದಾರೆ ಅನ್ನೋ ಒಂದು ಶಬ್ದನ ಅಲ್ಲಿ ಉಂಟು ಮಾಡಿದ್ದಾರೆ. ಅವರು ತಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅರಾಮ್ಯರು ಅಲ್ಲಿರುವಂತ ಎಲ್ಲವನ್ನ ಬಿಟ್ಬಿಟ್ಟು ಅವ್ರು ಅದೇ ಸಾಯಂಕಾಲ ಓಡೋಗಿದ್ದಾರೆ. ಅಲ್ಲಿ ನೋಡ್ತವೆ, ಅಲ್ಲಿ ಅವ್ರು ಇದ್ದದನ್ನೆಲ್ಲವನ್ನ ಬಿಟ್ಟು ಹೋದ್ರು ಎಂಬುದಾಗಿ. ಪ್ರಿಯರೇ, ಅಲ್ಲಿ ನಾವು ಈ ಅಧ್ಯಾಯನ ನೀವು ಮನೆಯಲ್ಲಿ ಓದ್ಕೊಳ್ಳಿ. ನಾನು ಸಮಯ ತುಂಬಾ ಕಮ್ಮಿ ಇದೆ, ಇನ್ನೊಂದು 5 ನಿಮಿಷ ಇರೋದ್ರಿಂದ ನಾನು ಹಾಗೆ ಹೇಳ್ತಾ ಇದ್ದೇನೆ. ಅಲ್ಲಿ ನಾವು ನೋಡ್ತೇವೆ, ಅವರೆಲ್ಲವನ್ನ ಬಿಟ್ಟು ಹೋಗಿದ್ದಾರೆ. ಅರಸನು ಅಲ್ಲಿಗೆ ಬರುವಂತದ್ದು, ಅದನ್ನೆಲ್ಲ ತೆಗೆದುಕೊಂಡು ಹೋಗುವಂತದ್ದು. ಮುಂದೆ ಕೆಳಗಡೆ ಒಂದೇ ಒಂದು ವಚನ ನಾವು ಓದ್ಕೊಳ್ಳೋಣ. 16ನೇ ವಾಕ್ಯದಿಂದ ಓದ್ಬಿಡಿ ಸಿಸ್ಟರ್. 16ನೇ ವಾಕ್ಯ ಬಂದ್ಬಿಡಿ. ಆಗ ಜನರು ಅರಾಮ್ಯರ ಪಾಳೆಯವನ್ನು ಸೂರೆ ಮಾಡಿಬಿಟ್ಟರು. ಯೆಹೋವನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿ 24 ಸೇರಿನಂತೆಯೂ ಮಾರಲ್ಪಟ್ಟವು. ಅರಸನು ಏನಾಗ್ತಾ ಇದೆ? ದೇವರ ಮನುಷ್ಯನ ಹೇಳಿದಂತ ಮಾತು ಕೊನೆಗಲ್ಲಿ ನೆರವೇರ್ತಾ ಇದೆ ಪ್ರಿಯರೇ. ನಾವು ನೋಡ್ತೇವೆ, ದೇವರ ಮನುಷ್ಯನು ಹೇಳುವಂತ ಆ ಮಾತು, ದೇವರ ವಾಕ್ಯ ಖಂಡಿತವಾಗ್ಲೂ ನೆರವೇರುತ್ತೆ. ಆದ್ರೆ ಈ ಸರದಾರನ ಗತಿ ಏನಾಯ್ತು ಎಂಬುದಾಗಿ ಕೆಳಗಡೆ ನಾವು ನೋಡೋದಾದ್ರೆ, ಆ ಅಧ್ಯಾಯದಲ್ಲಿ ನೀವು ಓದ್ಕೊಳ್ಳಿ, ನಮ್ಗೆ ಸಮಯ ಕಮ್ಮಿ ಇದೆ. ಅವನು ಏನಾಗ್ತಾನೆ ಅಂದ್ರೆ, ಆ ಸಮಯ ಬರುತ್ತೆ, ಅದು 1 ರೂಪಾಯಿಗೆ 12 ಸೇರು ಮತ್ತೆ 24 ಸೇರು ಜವೆ ಗೋಧಿಯನ್ನು ಮಾರುವಂತ ಸಮಯದಲ್ಲಿ ಆ ಅರಸನ ಸರದಾರನ್ ಏನ್ ಮಾಡ್ತಾನಂದ್ರೆ, ಕಾಲ್ ತುಳಿತದಲ್ಲಿ ಅವನು ಸತ್ತು ಹೋಗ್ತಾನೆ. ಅದನ್ನ ನೋಡ್ತಾನೆ, ಆದ್ರೆ ಅವನೇನ್ ಮಾಡಲ್ಲ, ಅದನ್ನ ಅನುಭವಿಸೋದಿಲ್ಲ ಪ್ರಿಯರೇ. ಅವನು ನಂಬದೆ ಹೋದ ಕಾರಣ ಅದನ್ನ ನೋಡ್ತಾನೆ, ಆ ಕಾರ್ಯ ಮನುಷ್ಯನ ಹೇಳಿದಂತ ಕಾರ್ಯ ನೆರವೇರೋದನ್ನ ನೋಡ್ತಾನೆ, ಆದ್ರೆ ಅದನ್ನ ಅನುಭವಿಸೋದಿಲ್ಲ ಪ್ರಿಯರೇ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ದೇವರ ವಾಕ್ಯಕ್ಕೆ, ದೇವರ ಮನುಷ್ಯರು ಹೇಳುವಂತ ಮಾತಿಗೆ ಒಂದು ಪವರ್ ಇದೆ. ದೇವರು ಅದನ್ನ ಹೇಳುವಂತ ಮಾತು, ಯಾಕಂದ್ರೆ ಅದು ಮನುಷ್ಯರು ಹೇಳುವಂತ ಮಾತಲ್ಲ, ಅದು ಮನುಷ್ಯರು ಮಾತನಾಡುವಂತ ಮಾತುಗಳಲ್ಲ, ಅದು ದೇವರೇ ಮಾತನಾಡುವಂತ ಮಾತುಗಳಾಗಿದೆ. ಖಂಡಿತವಾಗ್ಲೂ ಅದು ನೆರವೇರುತ್ತೆ, ನಡೆಯುತ್ತೆ. ವಾಕ್ಯಗಳನ್ನ ನಾವು ಬಿಗಿಯಾಗಿ ಇಟ್ಕೊಳ್ಳೋಣ, ಖಂಡಿತವಾಗ್ಲೂ ದೇವರು ನಮ್ಮನ್ನ ಆಶೀರ್ವದಿಸ್ತಾನೆ. ಕೆಲವು ಸಾರಿ ವಾಕ್ಯಗಳನ್ನ ಕೇಳ್ತೇವೆ, ದೇವರು ಖಂಡಿತವಾಗ್ಲೂ ಹೇಳ್ತಾನೆ, ನಾನು ವೈದ್ಯನಿಗಿಂತ ಪರಮ ವೈದ್ಯನಾಗಿದ್ದೀನಿ ಎಂಬುದಾಗಿ ದೇವ್ರು ಹೇಳ್ತಾನೆ. ಆದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ, ಕೆಲವು ಸಾರಿ ಡಾಕ್ಟರ್ಗಳ ಮೇಲೆ ಭರವಸೆ ಇಟ್ಬಿಡ್ತೀವಿ ದೇವ್ರ ಮೇಲೆ ಅಂತ. ಡಾಕ್ಟ್ರೇ ನಮ್ಮನ್ನು ಕಾಪಾಡೋದು ಅನ್ನೋ ರೀತಿಯಲ್ಲಿ ನಾವೇನ್ ಮಾಡ್ತೇವೆ, ಖಂಡಿತವಾಗ್ಲೂ
ಡಾಕ್ಟ್ರು ನಮ್ಮನ್ನ ಕಾಪಾಡ್ತಾರಂದ್ರೆ ಅವನಿಗೆ ಜ್ಞಾನ ಕೊಡ್ಬೇಕಾಗಿರೋದು, ಆ ಮೆಡಿಸಿನ್ಗಳು ಸ್ಪಂದಿಸ್ಬೇಕಾಗಿರೋದು ದೇವರ ಚಿತ್ತ ಇಲ್ಲದೆ ಹೋದ್ರೆ, ದೇವರ ಆಶೀರ್ವಾದ ಇಲ್ಲದೆ ಖಂಡಿತವಾಗ್ಲೂ ಸ್ಪಂದಿಸೋದಿಲ್ಲ ಪ್ರಿಯರೇ. ಅದಕ್ಕೂ ಕೂಡ ದೇವರ ಆಶೀರ್ವಾದ ಇರಬೇಕಾಗಿರ್ತದೆ. ಯಾಕೆಂತಂದ್ರೆ ನಾವು ದೇವರ ವಾಕ್ಯಗಳ ಮೇಲೆ ನಾವು ಭರವಸೆ ಇಡೋದಾದ್ರೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಡೋದಾದ್ರೆ ಖಂಡಿತವಾಗ್ಲೂ ನಾವು ಅದನ್ನ ಹೊಂದ್ಕೊಳ್ತೇವೆ. ಆ ಆಶೀರ್ವಾದಗಳನ್ನ ನಮ್ಮ ಕಣ್ಣುಗಳು ಕಾಣ್ತದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಇವತ್ತು ನಮಗೆ ವಾಕ್ಯ ಇನ್ನೂ ಇದೆ, ನನ್ನ ಪ್ರಸಂಗ ಮುಗುದಿಲ್ಲ, ಆದ್ರೆ ಸಮಯ ನಮ್ಗೆ ತುಂಬಾ ಕಡಿಮೆ ಇರೋದ್ರಿಂದ ಖಂಡಿತವಾಗ್ಲೂ ದೇವರ ವಾಕ್ಯದ ಮೇಲೆ ನಾವು ಭರವಸೆ ಇಡೋಣ. ವಾಕ್ಯಗಳು ಹೇಳುವ ಪ್ರಕಾರವಾಗಿ ನಾವು ನಡೆಯೋಣ. ಖಂಡಿತವಾಗ್ಲೂ ದೇವರು ನಮ್ಮನ್ನ ಆಶೀರ್ವದಿಸುವಂತವರಾಗಿರ್ತಾರೆ. ನಾವು ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಈ ವಾಕ್ಯಗಳನ್ನ ದೇವರು ಆಶೀರ್ವದಿಸಲಿಕ್ಕಾಗುವಂತೆ ನಾವು ಕಣ್ಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕ ತಂದೆಯ ದೇವರೇ, ನಿಮ್ಗೆ ಸ್ತೋತ್ರ ನಾವು ಸಲ್ಲಿಸ್ತಾ ಇದ್ದೇವೆ. ದೇವರೇ, ನಿನ್ನ ವಾಕ್ಯವನ್ನ ಮಾತನಾಡ್ಲಿಕ್ಕೆ ನೀನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ದೇವರೇ, ಮಾತನಾಡುವುದು ನೀವಲ್ಲ, ನಿಮ್ಮಗಳ ಮುಖಾಂತರ ನಾನೇ ಎಂಬುದಾಗಿ ಕರ್ತನೆ ನೀವು ಹೇಳಿದ್ದೀರಿ. ನಾನು ನಂಬ್ತೇನೆ, ನೀವು ಕರ್ತನೆ ಈ ಒಂದು KCS ಕರ್ತನೆ ಪ್ರಾರ್ಥನಾ ಗುಂಪಿನೊಟ್ಟಿಗೆ ನೀವು ಮಾತನಾಡಿದಿರಿ. ಇದರಲ್ಲಿ ಭಾಗವಹಿಸಿರುವಂತ ಎಲ್ಲಾ ದೈವ ಜನರೊಟ್ಟಿಗೆ ನೀವು ಮಾತನಾಡಿದಿರಿ ಎಂಬುದಾಗಿ ನಾನು ನಂಬ್ತೇನೆ ಸ್ವಾಮಿ. ವಾಕ್ಯವನ್ನ ಕೇಳಿದಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಕ್ಯವು ಕಾರ್ಯ ಮಾಡಲಿ. ಅವರ ಜೀವಿತದಲ್ಲಿ ಸ್ವಾಮಿ, ನೀನು ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಆಗಿರುವುದರಿಂದ ನಿಮ್ಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸ್ತಾನೆ. ಅವ್ರಿಗೆ ನಂಬಿಕೆಯನ್ನು ಹುಟ್ಟಿಸು, ಆ ವಾಕ್ಯವು ಅವರ ಜೀವಿತದಲ್ಲಿ ಫಲಿಸುವಂತೆ ಕಾರ್ಯ ಮಾಡು ಕರ್ತನೆ. ಏನೆಲ್ಲ ಅಗತ್ಯಗಳಿದೆಯೋ ಈ ತಂಡದಲ್ಲಿ ಸ್ವಾಮಿ, ಎಲ್ಲ ಅಗತ್ಯಗಳನ್ನ ಪೂರೈಸಿರಿ. ಇವತ್ತು ಭಾಗಿಯಾಗಿರುವಂತ ಒಬ್ಬೊಬ್ಬರ ಜೀವಿತದಲ್ಲಿ ಅವರೆಲ್ಲ ಕರ್ತನೆ ಕಾರ್ಯಗಳಲ್ಲಿ ಸ್ವಾಮಿ ನಿನ್ನ ವಾಕ್ಯವು ಕಾರ್ಯ ಮಾಡ್ಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲರ ಸ್ವಾಮಿ ಪರಿಸ್ಥಿತಿಗಳನ್ನ ಬದಲಾಯಿಸ್ಲಿಕ್ಕೆ ನೀನು ಶಕ್ತನಾದಂತ ದೇವರು. ದೇವರ ನೀನು ಸ್ವಾಮಿ ಅವರ ಜೀವಿತದಲ್ಲಿ ಕಾರ್ಯ ಮಾಡಿ, ನಿನ್ನ ವಾಕ್ಯವನ್ನ ಕಳಿಸಿ ಅವರಿಗೆ ಸೌಖ್ಯವನ್ನು ಉಂಟು ಮಾಡಿ, ಬಿಡುಗಡೆಯನ್ನು ಉಂಟು ಮಾಡಿ, ಆಶೀರ್ವಾದಗಳನ್ನ ಕೊಟ್ಟು ನಡೆಸಬೇಕೆಂಬುದಾಗಿ ಕರ್ತನೆ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಇದುವರೆಗೂ ವಾಕ್ಯವನ್ನು ಹಂಚಲಿಕ್ಕೆ ನನಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ನನ್ನನ್ನು ಕೂಡ ನನ್ನ ಸೇವೆಯನ್ನು ಕೂಡ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ನಜರೇಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. Praise the Lord.